ಯಾಕೆ ಎದಕ್ಕಾಗಿ ಹೋರಾಟ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎದಕ್ಕೆ ಹೋರಾಟ ಮಾಡ್ತದಂದ್ರೆ ತಮ್ಮ ಕನ್ನಡ ಭಾಷೆಕ್ಕಾಗಿ, ತಮ್ಮ ಕನ್ನಡ ನಾಡಿಗಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ. ಆ ಸೆಂಟೆನ್ಸ್ನಲ್ಲೇ ಗೊತ್ತಾಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡವನ್ನು ಉಳಿಸಲಿಕ್ಕಾಗಿ, ಕನ್ನಡ ನಾಡಿಗಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡರು ಸದಾ ಸರ್ಕಾರಕ್ಕೆ ಬೆನ್ನೆಲುಬಾಗಿ ಕನ್ನಡಕ್ಕಾಗಿ ಅದು ಕನ್ನಡ ಪ್ರಾಣ ಹೋದರೂ ಬಿಡಂಗಿಲ್ಲ. ಅದು ಅವ್ರದ್ದು ಒಂದು ಕಠಿಣ ನಿರ್ಧಾರ. ಅವ್ರು ದಂಡಿ ಹೋಗೋದಕ್ಕೂ ಬಿಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಸದ್ ನಾನೇ ಅವ್ರದ್ದು ಒಂದು ಸ್ಟೇಟಸ್ ಹಾಕಿದ್ದೆ, ಯಾವುದು ಮರಾಠಿ ಭಾಷೆಯಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಅವ್ರು ಡೈರೆಕ್ಟ್ ಫೋನ್ ಮಾಡಿದ್ರು, ಕರ್ನಾಟಕದ ಶಾಲ್ ಹಾಕೊಂಡ್ ಕಿಸಿಂದ ಮರಾಠಿ ಭಾಷೆಯಲ್ಲಿ ನೀವು ಸ್ಟೇಟಸ್ ಇಡಕ್ಕೆ ಹೋಗಬೇಡ, ಇಲ್ಲಿಕಂದ್ರೆ ನೀನು ಅಮಾನತ್ ಮಾಡಿಬಿಡ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೇಳಿದ್ರು. ಯಾಕೆ ಅವರು ತಿಳ್ಕೊಬೇಕಾಗಿತ್ತು, ನಮ್ಮ ಸ್ಟೇಟಸ್ ಬೆಳೆಸಾಕತ್ತಾರ, ಇರ್ಲಿ ಹುಡುಗರು ಅಂತೇಳಿ ಬಿಡ್ಲಿಲ್ಲ. ಅವರು ನಿನ್ನ ಅಮಾನತ್ ಮಾಡ್ತೀನಿ, ಅದು ಮೊದಲು ಸ್ಟೇಟಸ್ ಡಿಲೀಟ್ ಮಾಡ್ಬೇಕಂದ್ರು. ಯಾಕೆ ಎದಕ್ಕೆ ಮಾಡತ್ತಂದ್ರು, ಭಾಷೆಗಾಗಿ ಯಾವುದೇ ಭಾಷೆದಲ್ಲಿ ಸ್ಟೇಟಸ್ ಇಟ್ಕೊಳ್ಳಿ, ಆದ್ರೆ ಕನ್ನಡದ ಶಾಲ್ ಹಾಕೊಂಡ್ ಕಿಸಿಂದ ಮರಾಠಿ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಮಾಡಬಾರ್ದು. ಎಲ್ಲ ಭಾಷೆ ಎರಡು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮೇಲೆ ಸುಳ್ಳು ಎರಡು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಒನ್ ಟೈಮ್ ಕೇಸನ್ನು ಮಾಡಿದ್ದಾರೆ. ಅದು ಈ ಸತಾಸತತೆ ತಿಳಿದುಕೊಂಡು ಹಿಂಪಡಿಬೇಕು ಒಂದು, ಇಲ್ಲಾಂದರೆ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಅದು ಕಡಿವರೆಗೂ ಕಾಣತಕ್ಕ ಬಿಡಂಗಿಲ್ಲ. ಇವತ್ತು ತಾಲೂಕಿನಲ್ಲಿ ಆಗೈತಿ, ಜಿಲ್ಲಾದಲ್ಲಿ ಆಗೈತಿ, ಮುಂದೆ ತಾಲೂಕುಗಳಲ್ಲಿ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡುತ್ತೇವೆ ಎಂದು ಈ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು